ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜಂತರ್ ಮಂತರ್ನಲ್ಲಿ ಪೊಲೀಸರು ನಡೆಸಿದ ಕ್ರೌರ್ಯ ಇದೆಯಲ್ಲ, ಅದು ಮಾನವೀಯತೆ ಇರುವಂತಹ, ಕನಿಷ್ಠ ಮಾನವೀಯತೆ ಇರುವಂತಹ ಎಂತಹ ವ್ಯಕ್ತಿಗಳಿಗೂ ಬೇಕಾದರೂ ಮನಸ್ಸನ್ನ ಘಾಸಿ ಮಾಡುತ್ತೆ, ನೋವು ಮಾಡುತ್ತೆ. ಯಾಕೆಂದ್ರೆ ಮಕ್ಕಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ, ಯುವಕರ ಮೇಲೆ ಆ ರೀತಿಯಾದಂತಹ ಕ್ರೌರ್ಯ ಮೆರೆಯೋದು, ಅವರಿಗೆ ತಲೆ ಒಡೆದು ಹಾಕೋದು, ಕೈಕಾಲು ಮುರಿದು ಹಾಕೋದು, ಅವ್ರ ಮೇಲೆ ಅಶ್ರುವಾಯು ಸಿಡಿಸೋದು, ಅಷ್ಟೂ ಸಾಲದು ಅಂತ ಕದ್ದು ಮುಚ್ಚಿ ಪ್ಯಾಲೆಟ್ ಗನ್ನುಗಳನ್ನ ಬಳಸಿರುವಂತಹ ಆರೋಪಗಳು ಸಹ ಇದಾವಲ್ಲ. ಅಷ್ಟು ಕ್ರೌರ್ಯವನ್ನ ನೋಡಿದ ಯಾವುದೇ ವ್ಯಕ್ತಿ ಮನುಷ್ಯತ್ವ ಇದ್ರೆ ಅವನಲ್ಲಿ ಮರುಗ್ತಾನೆ, ಕರಗ್ತಾನೆ. ಆದ್ರೆ ಈ ಕ್ರೂರ ಮೋದಿ ಆಡಳಿತಕ್ಕೆ ಅಂತಹದ್ದು ಏನೂ ನಡೆಯಲ್ಲ. ಯಾಕೆಂದ್ರೆ ಅವರು ಅಂಥದ್ದನ್ನೇ ನೋಡ್ಕೊಂಡು ಮೇಲೆ ಬಂದಿರುವಂತಹ ವ್ಯಕ್ತಿಗಳು. ಆದ್ರೆ ಈ ಪೊಲೀಸರಿಗಾದ್ರೂ ಒಂಚೂರು ಇರಬೇಕಲ್ಲ, ಯಾರಾದ್ರೂ ಒಬ್ಬರಾದ್ರೂ ಮಾನವೀಯತೆ ತೋರಿಸ್ಬೇಕಲ್ಲ ಅಂತ ಅನ್ಕೊಳ್ತಿದ್ದೆ. ಅಷ್ಟರಲ್ಲಿ ಒಬ್ಬ ಪೊಲೀಸ್ ಮುಂದೆ ಬಂದಿದ್ದಾರೆ. ಆ ಕ್ರೌರ್ಯವನ್ನ ನೋಡಿ ಮನಸ್ಸಿಗೆ ಘಾಸಿಯಾಗಿ ಪೊಲೀಸ್ ಹುದ್ದೆಯನ್ನ ತೊರೀತಾ ಇದ್ದೀನಿ, ನಾನು ಈ ವಿದ್ಯಾರ್ಥಿಗಳ, ಈ ಹೋರಾಟಗಾರರ ರಕ್ಷಣೆಗೆ ನಿಂತ್ಕೊಳ್ತೀನಿ ಅಂತ ಹೇಳಿ ಒಬ್ಬ ಪೊಲೀಸ್ ವೇದಿಕೆಯ ಮೇಲೆ ನಿಂತು ಘೋಷಣೆ ಮಾಡ್ಕೊಂಡಿದ್ದಾರೆ. ಸೊ ಯಾರದು ಪೊಲೀಸ್, ಎಲ್ಲಿನವರು, ಏನಾಯ್ತು, ಏನು ಹೇಳಿದ್ರು, ಅನಂತರ ಅವರು ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಮೊನ್ನೆ 20ನೇ ತಾರೀಕು, ಜುಲೈ 20ನೇ ತಾರೀಕು ಈ ದೇಶದ ಕರಾಳ ದಿನಗಳಲ್ಲಿ ಒಂದು ದಿನ. ಯಾಕೆಂದ್ರೆ ಅವತ್ತು ಈ ದೇಶದ ಅತಿ ದೊಡ್ಡ ಪಂಚಾಯತ್ ಆಗಿರುವಂತಹ ಸಂಸತ್ತಿಗೆ ರ್ಯಾಲಿ ಹೊರಟಿದ್ದಂತಹ, ಮಾರ್ಚ್ ಹೊರಟಿದ್ದಂತಹ ವಿದ್ಯಾರ್ಥಿಗಳು, ಮಕ್ಕಳು, ಯುವ ಜನತೆಯನ್ನ ತಡೆಯುವ ಏಕೈಕ ಉದ್ದೇಶದಿಂದ ಅವರ ಮೇಲೆ ಲಾಠಿ ಬೀಸಲಾಯಿತು, ಅವ್ರ ಮೇಲೆ ಅಶ್ರುವಾಯು ಸಿಡಿಸಲಾಯಿತು. ಏನೆಲ್ಲ ಕ್ರೌರ್ಯ ಸಾಧ್ಯನೋ ಎಲ್ಲ ಮಾಡಿದ್ರು. ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ಕೊಳಕ ರೀತಿಯಲ್ಲಿ ನಡೆದುಕೊಂಡಿದ್ದು ಸಹ ನಡೀತು. ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಕಣ್ಣಾರೆ ಕಂಡಂತಹ ಅಲ್ಲಿ ನಿಯೋಜನೆ ಆಗಿದ್ದಂತಹ ಪೊಲೀಸ್ ಒಬ್ಬರು, ಶೇರ್ ಸಿಂಗ್ ಅಂತ ಅವರ ಹೆಸರು, ಯೂನಿಫಾರ್ಮ್ ನಲ್ಲೇ ಅಲ್ಲಿಗೆ ಬಂದು ವೇದಿಕೆಯ ಮೇಲೆ ನಿಂತ್ಕೊಂಡು, ನಾನು ಇದೆಲ್ಲ ನೋಡಿದ ನಂತರ ನನ್ನ ಕೆಲಸ ಬಿಡ್ತಾ ಇದ್ದೀನಿ, ಪೊಲೀಸ್ ಹುದ್ದೆ ಬಿಡ್ತಾ ಇದ್ದೀನಿ, ಇಲ್ಲಿರುವಂತಹ ಹೋರಾಟಗಾರರ ಬೆಂಬಲಕ್ಕೆ ನಾನು ನಿಂತ್ಕೊಳ್ತೀನಿ, ಅವರ ರಕ್ಷಣೆಗೆ ನಾನು ನಿಂತ್ಕೊಳ್ತೀನಿ, ಅವರ ಮೇಲೆ ಕೈ ಇಟ್ರೆ ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಕೊಂಡಿದ್ದಾರೆ. ಶೇರ್ ಸಿಂಗ್ ಉತ್ತರಾಖಂಡ ಪೊಲೀಸಿನ ಸಿಬ್ಬಂದಿ, ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಖಾಸಗಿ ವಾಹಿನಿಯೊಂದಕ್ಕೆ ಮಾತನಾಡ್ತಾ ಅವರು ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ. ಇದು ಬಹಳ ದೊಡ್ಡ ಕ್ರೌರ್ಯ, ಇಂಥ ಕ್ರೌರ್ಯವನ್ನ ನಾನು ನೋಡಿರಲಿಲ್ಲ. ಇಲ್ಲಿ ನಡೆದಿರುವ ಈ ಕ್ರೌರ್ಯದಿಂದ ನನಗೆ ಬಹಳ ಘಾಸಿಯಾಗಿದೆ. ನನ್ನ ಮನೆ ಹೆಣ್ಣು ಮಕ್ಕಳು ಆಗಿದ್ರೆ ನಾವು ಈ ರೀತಿ ಹೊಡಿತಾ ಇದ್ವಾ, ನಮ್ಮ ಮಕ್ಕಳಾಗಿದ್ರೆ ನಾವು ಈ ರೀತಿ ಹೊಡಿತಾ ಇದ್ವಾ, ಅವ್ರ ಮೇಲೆ ಅಷ್ಟು ದೌರ್ಜನ್ಯ ನಡೆಸ್ತಾ ಇದ್ವಾ. ಆದ್ರೂ ಈ ಸರ್ಕಾರ ಅಷ್ಟೆಲ್ಲ ಮಾಡಿದೆ. ಅದನ್ನ ನೋಡಿ ನನಗೆ ಮನಸ್ಸಿಗೆ ಘಾಸಿಯಾಗಿದೆ. ಹಾಗಾಗಿ ನಾನು ಈ ಇಲ್ಲಿನ ಮಕ್ಕಳ ರಕ್ಷಣೆಗೆ ನಿಂತ್ಕೊಳ್ತೀನಿ. ನಾನು ಉತ್ತರಾಖಂಡಕ್ಕೆ ಹೋದ್ರೆ ನನ್ನನ್ನ ಅಲ್ಲಿನ DGP, IGP ಅರೆಸ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಬಟ್ ನಾನು ಹೆದರೋದಿಲ್ಲ. ನನ್ನದೇ ರೀತಿಯಲ್ಲಿ ಸಾಕಷ್ಟು ಪೊಲೀಸರು ಇದ್ದಾರೆ, ಆದ್ರೆ ಅವರಿಗೆ ಧೈರ್ಯ ಸಾಲ್ತಿಲ್ಲ, ಹೊರಗೆ ಬರ್ತಾ ಇಲ್ಲ ಅಂತ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ನಾನು ಉತ್ತರಾಖಂಡಕ್ಕೆ ಹೋಗೋದಕ್ಕೆ ಭಯ ಇದೆ, ಬಟ್ ಹೋಗ್ತೀನಿ, ಹೋದ್ರೆ ನನ್ನನ್ನ ಬಂಧಿಸಬಹುದು ಅನ್ನುವಂತಹ ಆತಂಕವನ್ನು ಸಹ ಆ ವ್ಯಕ್ತಿ ಹೊರಗೆ ಹಾಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ಮಾನವೀಯತೆ ಇರುವಂತಹ, ಕನಿಷ್ಠ ಮಾನವೀಯತೆ ಇರುವಂತಹ ಒಬ್ರು ಇಬ್ಬರಾದ್ರೂ ಈ ರೀತಿ ಹೊರಗಡೆ ಬಂದಾಗ ನಮಗೂ ಒಂಚೂರು ಒಂದು ಭರವಸೆ ಬರುತ್ತೆ, ಮಾನವೀಯತೆ ಸತ್ತಿಲ್ಲ ಅಂತ. ಯಾಕೆಂದ್ರೆ ಇಷ್ಟೆಲ್ಲ ಕ್ರೌರ್ಯ ನಡೀತಾ ಇದ್ರು ಸಹ ಎಂಜಲು ಮಾಧ್ಯಮಗಳು, ಮಾರಿಕೊಂಡ ಮಾಧ್ಯಮಗಳು ಈಗಲೂ ಸಹ ಸರ್ಕಾರವನ್ನ ರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಮಾಡಬಹುದು, ಮೋದಿಯ ರಕ್ಷಣೆ ಮಾಡುವಂತಹದ್ದು, ಮೋದಿಯ ಇಮೇಜ್ ರಕ್ಷಣೆ ಮಾಡೋದಕ್ಕೆ, ಈ ಬಿಜೆಪಿಯನ್ನ ರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಮಾಡಬಹುದು ಅಂತಹದ್ದೇ ರೀತಿಯಾದಂತಹ ವರದಿಗಳನ್ನ, ತಿರುಚಿದ ಹೇಳಿಕೆಗಳನ್ನ, ವರದಿಗಳನ್ನ ಪ್ರಸಾರ ಮಾಡಿಕೊಂಡು ತಾವು ಬದುಕಿರುವ ಹೆಣಗಳು ಅಂತ ತೋರಿಸ್ಕೊಳ್ತಿರ್ಬೇಕಾದ್ರೆ ಇಂಥ ಒಬ್ಬ ಪೊಲೀಸ್ ಒಬ್ಬರು ಈ ರೀತಿ ಬರುವಂತಹದ್ದು, ಅದು ನಿಜಕ್ಕೂ ಗ್ರೇಟ್. ಯಾಕಂದ್ರೆ ಈ ಗೋಧಿ ಮಾಧ್ಯಮಗಳು ಮಾಡ್ತಿರುವಂತಹ ನೀಚತನ ಯಾವ ಮಟ್ಟಕ್ಕಿದೆ ಅಂದ್ರೆ, ಅಲ್ಲಿ ಪ್ರಾಣ ಹೋಗಿದೆಯಲ್ಲ ನೀಟ್ ಪರೀಕ್ಷೆಯಿಂದ ಪೇಪರ್ ಲೀಕ್ ಆದ ಕಾರಣಕ್ಕಾಗಿ 21 ಜನ ಮಕ್ಕಳು ಪ್ರಾಣ ಹೋಗಿದೆಯಲ್ಲ, ಅದು ಇವರಿಗೆ ಲೆಕ್ಕವೇ ಇಲ್ಲ, ಅದರ ಬಗ್ಗೆ ಮಾತೇ ಇಲ್ಲ, ಪ್ರಸ್ತಾಪನೂ ಇಲ್ಲ. ಇವರದು ಕೇವಲ ಒಂದೇ ಅಜೆಂಡಾ, ಅಲ್ಲಿ
ಪ್ರತಿಭಟನೆ ಮಾಡ್ತಿರೋದು ಮೋದಿಯ ಸರ್ಕಾರದ ವಿರುದ್ಧ, ಮೋದಿಯ ವಿರುದ್ಧ, ಬಿಜೆಪಿ ವಿರುದ್ಧ. ಹಾಗಾಗಿ ಅವರನ್ನ ನಾವು ಡಿಫೇಮ್ ಮಾಡಬೇಕು. ಅವರು ದೇಶದ್ರೋಹಿಗಳು ಅಂತ ಬಿಂಬಿಸ್ಬೇಕು, ಅವರು ಗೂಂಡಾ ಪಡೆಗಳು ಅಂತ ಬಿಂಬಿಸ್ಬೇಕು, ಅವರು ಸಮಾಜಘಾತುಕ ಶಕ್ತಿಗಳು ಅಂತ ಬಿಂಬಿಸ್ಬೇಕು, ವಿದೇಶಿ ಫಂಡ್ ನಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಬಿಂಬಿಸ್ಬೇಕು ಅನ್ನೋದನ್ನ ಒಂದನ್ನ ಮಾತ್ರ ಮುಂದಿಟ್ಕೊಂಡು, ಅದೊಂದೇ ಒಂದು ಅಜೆಂಡಾ ಇಟ್ಕೊಂಡು ತಮ್ಮ ಮಾನವೀಯತೆಯನ್ನ ತಮ್ಮಲ್ಲೇ ಸಮಾಧಿ ಮಾಡಿಕೊಂಡು, ಅಷ್ಟು ಕ್ರೌರ್ಯವನ್ನ ಕಂಡರೂ ಕಾಣದ ಹಾಗೆ ಏನೂ ಆಗಿಲ್ಲ, ಕೇವಲ ವಿದ್ಯಾರ್ಥಿಗಳು, ಯುವಕರೇನೆ ಮತ್ತು ಅಲ್ಲಿ ಸೇರಿರುವಂತಹವರು, ಅವರು ಯುವಕರು ಅಲ್ಲ, ವಿದ್ಯಾರ್ಥಿಗಳು ಅಲ್ಲ, ಸುಮ್ಮನೆ ಬಂದಿದ್ದಾರೆ, ಅವರೆಲ್ಲರೇ ಹಿಂಸೆ ಮಾಡ್ತಿದ್ದಾರೆ, ಕಲ್ಲು ತೂರಾಟ ಮಾಡ್ತಿದ್ದಾರೆ, ಪೊಲೀಸರನ್ನ ದಾಳಿ ಮಾಡಿ ಹಲ್ಲೆ ಮಾಡ್ತಿದ್ದಾರೆ. ಗೋಧಿ ಮಾಧ್ಯಮ ಅಂದ್ರೆ ನಮ್ಮ ಮಾಧ್ಯಮದವರ ಮೇಲೆ, ಗೋಧಿ ಅಂತ ಅವ್ರು ಹೇಳ್ಕೊಳ್ಳೋದಿಲ್ಲ, ಮಾಧ್ಯಮದವರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ನಮ್ಮ ಚಾನಲ್ ಮೇಲೆ ಹಲ್ಲೆ ಆಯ್ತು, ನಮ್ಮ ಚಾನಲ್ ಮೇಲೆ ಹಲ್ಲೆ ಆಯ್ತು ಅಂತ ಬಾಯಿ ಬಡ್ಕೊಂಡು ಸಾಯ್ತಾ ಇದ್ದಾರೆ. ಬಟ್ ಪ್ರತಿಭಟನಾಕಾರರು, ಯುವ ಜನತೆ, ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಗೋಧಿ ಮಾಧ್ಯಮಗಳು ಈ ದೇಶದಲ್ಲಿ ಏನೆಲ್ಲ ನೀಚತನವನ್ನ ಮಾಡ್ತಿದ್ದಾವೆ ಅಂತ. ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ ಮಾಡ್ಕೊಂಡು ಓಡಾಡ್ತವೆ ಅಂತ, ದಿನ ಬೆಳಗಾದ್ರೆ ನರೇಂದ್ರ ಮೋದಿಗೆ, RSSಗೆ, ಬಿಜೆಪಿಗೆ ಬಕೆಟ್ ಹಿಡ್ಕೊಂಡು ಅವರ ಬೂಟು ನೆಕ್ತಾ ಓಡಾಡ್ತಿರ್ತವೆ ಅಂತ. ಹಾಗಾಗಿ ಗೋಧಿ ಮಾಧ್ಯಮ ಕಂಡ ತಕ್ಷಣನೇ, ಅದು ದೆಹಲಿಯ ಜಂತರ್ ಮಂತರ್ ಆಗಿರಬಹುದು, ಮುಂಬೈ ಪ್ರತಿಭಟನೆಗಳ ಸಂದರ್ಭದಲ್ಲಾಗಿರ್ಬೋದು, ಬಿಹಾರದ ಪಟ್ನಾದ ಪ್ರತಿಭಟನೆಗಳ ಸಂದರ್ಭದಲ್ಲಾಗಿರಬಹುದು, ಬೇರೆ ದೇಶದ ಯಾವುದೇ ಭಾಗ, ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಿನಲ್ಲಿಯೂ ಸಹ ಗೋಧಿ ಮಾಧ್ಯಮವನ್ನು ಕಂಡ ತಕ್ಷಣ ಸಿಡಿದೇಳ್ತಾ ಇದ್ದಾರೆ ಯುವ ಜನತೆ, ಸಿಡಿದೇಳ್ತಾ ಇದ್ದಾರೆ. ಅವರನ್ನ ಗೋಧಿ ಮಾಧ್ಯಮ ಅಂತ ಮುಖದ ಮೇಲೆ ಹೇಳ್ತಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ ಅಂತ ಮುಖದ ಮೇಲೆ ಉಗೀತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಓಡಿಸ್ತಿದ್ದಾರೆ. ಕೆಲವು ಘಟನೆಗಳಲ್ಲಿ ಅವರ ಮೇಲೆ ಹಲ್ಲೆಗಳು ಸಹ ಆಗ್ತಿದ್ದಾವೆ. ಯಾಕೆ? ಮಾನವೀಯತೆ ಸತ್ತು ಕಾಸಿಗೆ ಮತ್ತು ತಮ್ಮಲ್ಲಿರುವ ಧರ್ಮಾಂಧತೆಗೆ, ತಮ್ಮ ಒಳಗಿರುವ ಮುಸ್ಲಿಂ ದ್ವೇಷವನ್ನ ಪೋಷಿಸಿಕೊಳ್ಳೋದಕ್ಕೆ, ಖುಷಿ ಪಡಿಸ್ಕೊಳ್ಳೋದಕ್ಕೆ ಈ ಮಾಧ್ಯಮಗಳು, ಈ ನೀಚ ಮಾಧ್ಯಮಗಳು, ಈ ಬೂಟು ನೆಕ್ಕುವ ಮಾಧ್ಯಮಗಳು, ಮಾರಿಕೊಂಡ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ದೇಶದ ಭವಿಷ್ಯವನ್ನೇ ಹಾಳು ಮಾಡ್ತಾ ಇದ್ದಾವೆ. ಮಾನವೀಯತೆ ಇಲ್ಲ ನಮ್ಮಲ್ಲಿ ಅಂತ ತೋರಿಸ್ಕೊಳ್ತಿದ್ದಾವೆ. ಅದರ ನಡುವೆ ಪೊಲೀಸ್ ಒಬ್ಬರು ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ತಾರೆ, ಅದನ್ನ ಘೋಷಣೆ ಮಾಡ್ತಾರೆ ಓಪನ್ ಆಗಿ ಸ್ಟೇಜ್ ಮೇಲೆ. ಯಾವ ಅಪಾಯ ಇದ್ರೂ ಸರಿ ನಾನು ಎದುರಿಸ್ತೀನಿ, ಅಥವಾ ಬರ್ಲಿ ಅಪಾಯ ನನಗೆ ಪರವಾಗಿಲ್ಲ ಅಂತ. ಅದು ಮೆಚ್ಚಿಕೊಳ್ಳಬೇಕಾದಂತಹ ವಿಚಾರ. ಸೊ ಶೇರ್ ಸಿಂಗ್ ಅನ್ನುವಂತಹ ಈ ವ್ಯಕ್ತಿಯ ಈ ಧೈರ್ಯವನ್ನ ಮೆಚ್ಚಿಕೊಳ್ತಾ ಈ ಒಂದು ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.